ಮಾಡಿಕೊಡ್ರಿ, ನೀವು ಸರ್ಕಾರಕ್ಕೆ ನೀವು ವರದಿ ಕೊಡ್ರಿ. ನಮ್ಮದೇನು ವರದಿ ಇದೆಯಲ್ಲ, 49 ಜಾತಿಗಳು ನಮ್ಮದು ಸ್ಥಿತಿಗತಿಗಳ ಬಗ್ಗೆ ನಾವು ಕೂಡ ಜನಸಂಖ್ಯೆದ ಆಧಾರದ ಮೇಲೆ ರಾಜ್ಯ ಸರ್ಕಾರಕ್ಕೆ ನಾವು ನಿಗಮನವೂ ಕೇಳ್ತೀವಿ. ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ನಾವು ಹಂಚಿಕೊಳ್ತಿದ್ದೀವಿ ಸರ್ಕಾರದ ಬಗ್ಗೆ. ಯಾರೂ ನಿಮ್ಮನ್ನು ಹೊಡ್ಯಾಕು ಬಂದಿಲ್ಲ, ನೀವು ನಮ್ಮನ್ನು ಹೊಡ್ಯಾಕು ಬಂದಿಲ್ಲ. ಆದರೆ ಅವತ್ತು ಕರೆದಿಲ್ಲ, ನಿಮ್ಮನ್ನ ಆಹ್ವಾನ ಇಲ್ಲದೆ ತಾವು ಹೋಗಿರೋದು ಫಸ್ಟ್ ಆಫ್ ಆಲ್ ತಪ್ಪಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ಆಹ್ವಾನ ಇಲ್ಲದೆ ಹೋಗಿ ನೀವು ಕಡೆಗಣಿಸ್ತಾ ಇದ್ದೀರಾ. ನೀವು ಯಾರು, ನೀವು ಕಡೆಗಣಿಸೋದಕ್ಕೆ ನೀವು ಯಾರು ಅಂತಂದೇಳಿ ನೀವು ಏಕವಚನದಲ್ಲಿ ಮಾತಾಡಿದಿರಿ. ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಆನಂದ ಏಕಲವ್ಯ ಕೂಡ ಸುಳೆ ಮಕ್ಕಳಂತ ಪದ ಕೂಡ ಬಳಸಿದ್ದಾನೆ. ಆಮೇಲೆ ತದನಂತರ ತಾವು ಗಲಾಟೆಗಳು ಆದ ನಂತರ ನೀವೇನು ಅಂತಿದ್ರಿ, ನಾವು ಅಲೆಮಾರಿಗಳು ಒಂದೇ 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 ನಾವೆಲ್ಲರೂ ಒಂದೇ ಅಂತ ಹೇಳ್ತಿದ್ರಿ. ಒಪ್ಪೋಣ ಸ್ವಾಮಿ, ನಾವು ಬೇಡಂದಿಲ್ಲ. ನೀವು ಒಂದೇ ಅನ್ನೋರು ಅಲ್ಪ ಸ್ವಲ್ಪ ಗಲಾಟೆಗಳಾದರೆ ಅದನ್ನು ಸುಧಾರಿಸ್ಕೊಂಡು ಹೋಗಿ ಕುಂತು ಬಗೆಹರಿಸ್ಕೊಳ್ಬೋದಿತ್ತು. ಅದನ್ನು ಬಿಟ್ಟು ಪಲ್ಲವಿ ಮೇಡಮ್ನ ಇವತ್ತು ಅಧಿಕಾರ ಇದೆ ಅಂತೇಳಿ ಅಧಿಕಾರ ತಾವು ದುರ್ಬಳಕೆ ಮಾಡಿಕೊಂಡು 7 ಮಂದಿ ನಮ್ಮ ಹೋರಾಟಗಾರರ ಮೇಲೆ ತಾವು FIR ಮಾಡಿಸಿದ್ದು ಅದು ಸರಿನಾ? ಇದು ಸರಿನಾ? ಇದು ನೀವು ನಮ್ಮವರಾಗಿದ್ದರೆ, ನೀವು ಅಷ್ಟು ಕಾಳಜಿ ಇರುವಂಥರಾಗಿದ್ದರೆ ಒಂದು ಮಾತು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ನೀವು ಕುಂತು ಮತ್ತೆ ಇನ್ನೊಂದೇ ಸಾರಿ ಬಗೆಹರಿಸ್ಕೊಳ್ಬೋದಿತ್ತು. ನಮ್ಮ ಹೋರಾಟಗಾರರ ಮೇಲೆ ಇವತ್ತು ನೀವು 7 ಜನರ ಮೇಲೆ ಕೇಸ್ ಮಾಡಿರೋದು ಯಾವ ನ್ಯಾಯ ಸ್ವಾಮಿದು? ನಾವು ಯಾರನ್ನ ಕಸ್ಕೊಂಡು ತಿಂದಿಲ್ಲ, ಯಾರ ಅಪ್ಪಂದೇನು ಆಸ್ತಿ ತಿನ್ನಾಗ ನಾವು ಬಂದಿಲ್ಲ. ನಮ್ಮ ಸಮುದಾಯದವರು ನಮ್ಮವರು. ಹಾಗಾಗಿ ನಿಮಗೂ ಹಕ್ಕಿದೆ. ನಿಮ್ಮ ಹಕ್ಕದ ಪ್ರಕಾರ ನೀವು ಹೋರಾಟ ಮಾಡಿ. ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ರಾಜ್ಯದಲ್ಲಿ ದೇಶದಲ್ಲಿ ಇರೋದ್ರಿಂದ ಇವತ್ತು ಬಾಬಾ ಸಾಹೇಬ್ರಿಗೆ ಕೊಟ್ಟಿರೋದು ಎಲ್ಲರಿಗೂ ಧ್ವನಿ ಮಾತಾಡಿ ಅವರವ್ರ ಹಕ್ಕು ಕೇಳಿಕೊಂಡು ಪಡಿಬೇಕಂತಂದೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ನಾಡಲ್ಲಿ ನಾವು ಇರೋದು. ಇವತ್ತು ಅನ್ಯಾಯ ಆಗ್ತಿರೋದನ್ನ ನಾವು ಕೇಳಂತದನ್ನ ಇದು ಅನ್ಯಾಯ ಅಂತಂದೇಳಿ ನೀವು ದಬ್ಬಾಳಿಕೆ ಮಾಡಿ, ಅದು ನೀವಾಗಿ ನೀವು ಬಂದು ನಮ್ಮವ್ರ ಮೇಲೆ ದಬ್ಬಾಳಿಕೆ ಮಾಡೋಂಥ ಕೆಲಸ ಮಾಡಿ. ತದನಂತರ ಇವತ್ತು ಜಿ ಪಲ್ಲವಿಯವರೇ, ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ನೀವು ಒಬ್ಬ ಹೆಣ್ಮಕ್ಳು, ನೀವು ನಮ್ಮ ಮನೆ ಮಕ್ಕಳಿದ್ದಂಗೆ, ನಮ್ಮ ಮನೆ ಮಗಳಿದ್ದಂಗೆ, ನೀವೇನು ಬೇರೆ ಅಲ್ಲೇನಲ್ಲ. ಆದರೆ ನಮ್ಮ ಅಲೆಮಾರಿ ಸಂಬಂಧಪಟ್ಟಾಗೆ ಇದೇನೆ ಅಂತ ಹೇಳಿದ್ರೆ ನಮ್ಗೆ ಭಾಳ ಖುಷಿ. ಆದರೆ ಇವತ್ತು ಸತ್ಯವನ್ನು ಹೇಳಿ ನೀವು FIR ಮಾಡಿಸ್ಬೇಕು. ಅಲ್ಲಿ ಪೊಲೀಸರು ಇಟ್ಕೊಂಡು ಮಹಿಳಾ ಪೊಲೀಸರಿದ್ದು, ಮಹಿಳಾ ಸಿಬ್ಬಂದಿ ಇದ್ದು, 100 ಮಂದಿ ನಮ್ಮ ಸಮುದಾಯದವರಿದ್ದು, ಅದು ನಿಮ್ಮ ಸಮುದಾಯದವರಿದ್ದು, ಮತ್ತು ಅಲ್ಲಿ ಹಿರಿಯ ಮಾಜಿ ಸಚಿವರು ಆಂಜನೇಯ ಸರ್ ಇದ್ದು, ಅವರೆಲ್ಲರಿಗೆ ನನ್ನ ಸೀರೆ ಹೇಳಿದ್ರು, ನನ್ನ ಹಲ್ಲೆ ಮಾಡಿದ್ರು, ನನಗೆ ಈ ಥರ ಅವಾಚ್ಯ ಶಬ್ದಗಳಿಂದ ನನ್ನ ಬೈದರು, ನಿಂದಿಸಿದ್ರು ಅಂತೇಳಿ ನಾವು ಸುಮ್ಮನೆ ತಮ್ಮ ಅಧಿಕಾರ ಇದೆ ಅಂತೇಳಿ ನಮ್ಮವ್ರ ಮೇಲೆ ಕೇಸ್ ಮಾಡಿರೋದು ತಪ್ಪು. ನಿಜವಾಗ್ಲೂ ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವು ನಮ್ಮ ಅಲೆಮಾರಿ ಮಗಳೇ ಆಗಿದ್ದರೆ ತಾವು ಅಂಥ ಕೇಸನ್ನು ನೀವು ಏನನ್ನು ಮಾಡಿರಿ ಅದನ್ನು ನಾವು ಬರೆಸೋ ಶಕ್ತಿ ನಮ್ಮಲ್ಲಿ ಇದೆ. 49 ಸಮುದಾಯಗಳು ನಾವೇನು ಅಷ್ಟು ಕೀಳು ಮಟ್ಟದಲ್ಲಿ ಬದುಕ್ತಾ ಇಲ್ಲ. ನಮಗೂ ಶಕ್ತಿ ಇದೆ. ನೀವು ಕೇಸ್ ಮಾಡಿದ್ರೆ ನಾವು ಕೇಸ್ ಮಾಡ್ಬೋದು. ಈಗ ನೀವು ಮಾಡಿದ್ರಂತೇಳಿ ನಾವು ಮಾಡಿದ್ರಂತೇಳಿ ನೀವು ಮಾಡಿ ಇವತ್ತು ಈ ರಾಜ್ಯದಲ್ಲಿ ಅಲೆಮಾರಿಗಳು ನಾವು ನಾಯಿಗಳ ಥರ ಕಚ್ಚಾಡಿದ್ರೆ ಮುಂದಿನ ರಾಜಕಾರಣಿಗಳನ್ನ ಏನಂತ ಮೆಸೇಜ್ ಹೋಗುತ್ತೆ ಅನ್ನೋದು ಕೂಡ ತಾವು ಅರ್ಥ ಮಾಡ್ಕೋಬೇಕು. ಇದನ್ನು ತಮ್ಮ ಗಮನಕ್ಕೆ ಇಟ್ಕೊಂಡು ತಾವು ನಮ್ಮ ಮಗಳ ಥರ ಅಂತಂದರೆ ನಾವು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀವಿ, ತಾವು ದಯಮಾಡಿ ನೀವು ಹಾಕಿದ್ದ ಕೇಸನ್ನು ನಾವೇನು ಅದರಿಕೊಂಡು ವಾಪಸ್ ತಗೋಂತ ನಾವು ಹೇಳ್ತಾ ಇಲ್ಲ. ದಯಮಾಡಿ ಈ ಥರ ಅಲೆಮಾರಿಗಳನ್ನ ಹಾಕೋಂಥ ಕೇಸುಗಳು ಇನ್ನೊಬ್ಬರು ಹಾಕಿದರೆ ನಾವೆಲ್ಲರೂ ಸೇರಿ ಹೋಗ್ಬೇಕಿನ್ನ ಅಲೆಮಾರಿಗಳೇ ನಾವು ಕೇಸುಗಳು ಹಾಕ್ಕೊಂಡು ರಾಜಕಾರಣ ಮುಂದೆ ಇನ್ನೊಬ್ಬರ ಮುಂದೆ ಸಣ್ಣವರಾಗೋದು ಬೇಡ. ಹಾಗೆ ದಯಮಾಡಿ ಆ ಕೇಸನ್ನು ತಾವು ವಾಪಸ್ ಪಡಿಬೇಕು. ವಾಪಸ್ ಪಡೆದಿಲ್ಲ ಅಂದಾಗ ಕೂಡ ನಾವು ಇವತ್ತೆಲ್ಲ ನೀವು ವಾಪಸ್ ಪಡೆದಿಲ್ಲ ಅಂದರೆ ನಾವು ಅದನ್ನು ನೀವು ವಾಪಸ್ ಪಡೆಯೋತಕ್ಕನ ಕಾನೂನಾತ್ಮಕವಾಗಿ ಕೂಡ ನಾವು ಹೋರಾಟ ಮಾಡ್ತೀವಿ. ಈ ಅಲೆಮಾರಿ ನಿಗಮ ಸಪ್ರೇಟ್ ಆಗೋ ತಕ್ಕನ ಕೂಡ ನಾವು ಹೋರಾಟ ಮಾಡ್ತೀವಿ. ಅದು ನಮ್ಮ ಹಕ್ಕು, ನಮ್ಮ ಹೋರಾಟದ ಹಕ್ಕು, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕಿಗೆ ಯಾರು ಅಡ್ಡ ಬಂದರೆ ನಾವು ನಿಲ್ಲೋರಲ್ಲ. ಇವತ್ತು ನಾಳೆ ಇರ್ಬೋದು, ಇನ್ನೊಂದು 15 ದಿವಸ ಒಳಗಾಗಿ ಈಗಾಗಲೇ ಒಳ ಮೀಸಲಾತಿ ಸಮೀಕ್ಷೆ ಎಲ್ಲ ಮುಗಿದಿದೆ. ಇವತ್ತಿನ ವರದಿ ಬರೋದಂತೆ ಬಾಕಿ ಇದೆ. ಸಮೀಕ್ಷೆ ಬಂದ ನಂತರ ಜನಸಂಖ್ಯೆದ ಆಧಾರದ ಮೇಲೆ ನಾವು ನೋಡಿಕೊಂಡು ಈ ಜನಸಂಖ್ಯೆದ ಆಧಾರದ ಮೇಲೆ ಕೂಡ ನಾವು ರಾಜ್ಯದಲ್ಲಿ ಇರುವಂಥ ಎಲ್ಲ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಕೂಡ ನಾವು ಇವತ್ತು ಮಾಹಿತಿ ಹಾಕ್ತಿದ್ದೀವಿ. ಮತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿರುವಂಥ ನಮ್ಮ ಅಲೆಮಾರಿ ಕೋಶ ಅಲೆಮಾರಿ ನಿಗಮದ ಆಫೀಸಿಗೆ ಕೂಡ ನಾವೊಂದು ಮಾಹಿತಿ ಬರೆದು ಯಾವ ಸಮುದಾಯ ಎಷ್ಟು ಸೌಲಭ್ಯಗಳು ಸಿಕ್ಕಿದೆ, ಯಾವ ಸಮುದಾಯದಲ್ಲಿ ಎಷ್ಟು ಅನುದಾನ ಪಡೆದಿದ್ದಾರೆ ಅಂತಂದ್ರೆ ಪೂರಾ ಮಾಹಿತಿ ತಗೊಂತಿದ್ದೀವಿ. ಮತ್ತು ಆಮೇಲೆ ಈ ಜನಸಂಖ್ಯೆದ ಆಧಾರದ ಮೇಲೆ ಕೂಡ ನಾವು ಈಗಾಗಲೇ ನಿಮಗೆ ಕೊರ್ಚಾ ಕೊರ್ಮನ್ ಅನ್ನೋದು
ಮಾನ್ಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ನಿಮಗೆ ನಿಗಮ ಮಾಡಿದ್ರು. ಆ ನಿಗಮ ಮ್ಯಾನುಫ್ಯಾಕ್ಚರ್ ಲೀಸ್ಟಲ್ಲೇ ಅವತ್ತು ಸಂಸತ್ನಲ್ಲಿ ಅಧಿವೇಶನದಲ್ಲಿ ಮಂಡನೆ ಮಾಡ್ತಾರೆ. ಆದರೆ ಆ ನಿಗಮ ನೀವು ತಗೊಂಡಿಲ್ಲ ಬಿಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ. ನಿಮಗೆ ಈ ಥರ ಇರೋದ್ರಿಂದ ಇವತ್ತು ಕೊರ್ಚಾ ಕೊರ್ಮರು ಮತ್ತು ಆಮೇಲೆ ಬೋವಿ ಲಂಬಾಣಿ ಕೂಡ ಪುರುಷ ಜಾತಿಗಳಂತೇಳಿ ಕೂಡ ಹಿಂದಿನ BJP ಸರ್ಕಾರದಲ್ಲಿ ಕೂಡ ಲೀಸ್ಟ್ ಇದೆ ಆಲ್ರೆಡಿ. ನಿಮ್ಮದು 3% 2% ಅಂತ ಇದೆ, ಆಗ್ತಾ ಇಲ್ಲ. ನಾವು ಸಣ್ಣ ಸಮುದಾಯಗಳಂತೇಳಿ ನಮ್ಮ ಆಸೆ ಅಂತಲೇ ನಮ್ಮನ್ನು ಇವತ್ತು ರಾಜ್ಯ ಸರ್ಕಾರಗಳು ಗುರುತು ಮಾಡಿದೆ. ಹಾಗಾಗಿ ನಾವು ಅಲೆಮಾರಿಗಳು ನಿಗಮ 49 ಸಮುದಾಯಗಳಿಗೆ ನಿಗಮ ಬೇಕು. 49 ಸಮುದಾಯಗಳ ಜನಸಂಖ್ಯೆದ ಆಧಾರದ ಮೇಲೆ ನಮಗೆ ಮೀಸಲಾತಿ ಬೇಕಂತೇಳಿ ನಾವು ಮುಂದಿನ ದಿನಗಳಲ್ಲಿ ರಾಜ್ಯ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಕೇಂದ್ರ ಮಟ್ಟ ನಾವು ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಪತ್ರ ಸಲ್ಲಿಸ್ತಿದ್ದೀವಿ. ನಾವೇನು ಕೊರ್ಚಾ ಕೊರ್ಮರ ವಿರುದ್ಧ ಅಲ್ಲ, ನಮ್ಮ ಮಕ್ಕಳನ್ನು ನಾವು ಕೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಸೋದರ ಸಂಬಂಧಿ ಅಂತೆ ಒಂದಾಗಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಬೇಕಾದರೆ ನಾವು ಮನವಿ ಪತ್ರಗಳು ಕೊಟ್ಟು ಅನುದಾನವನ್ನು ತರಿಸೋ ಪ್ರಯತ್ನ ಮಾಡಬೇಕಂತೇಳಿ ಇಡೀ ನಮ್ಮ ರಾಜ್ಯದ ಲೀಡ್ರ್ ಇವತ್ತು ಏನು ಬೆಂಗಳೂರಲ್ಲಿ ಇವತ್ತು ಅಲ್ಲಿ ಅವ್ರ ಮೇಲೆ ಕೇಸ್ ಆಗಿದೆ. ಇವತ್ತು ಬೆಂಗಳೂರಲ್ಲಿ 4 ದಿವಸದಿಂದ ಏನು ಹೋರಾಟ ಮಾಡ್ತಿದ್ರು. ದಯಮಾಡಿ ತಾವೆಲ್ಲರೂ ಯಾರೂ ಭಯಪಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗೋಸ್ಕರ ನೀವೇನು ಹೋರಾಟ ಮಾಡ್ತಾ ಇಲ್ಲ, ಇಡೀ ರಾಜ್ಯದ ಜನರಿಗೋಸ್ಕರ ತಾವು ಧ್ವನಿ ಎತ್ತಿ ಮಾತಾಡಿರಿ. ತಮ್ಮ ಮೇಲೆ ಕೇಸ್ ಆರಿಸೋದನ್ನ ತಾವ್ಯಾರು ಯಾರೂ ಅಂಜುವಂಥ ಕೆಲಸ ಇಲ್ಲ. ನಿಮ್ಮಿಂದ ನಾವು ಇದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ನಾಯಕರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಅಲೆಮಾರಿ. ನಮ್ಮ ಅಲೆಮಾರಿಯ ಮುಖಂಡರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಸೇರಿರುವ ಒಂದು ಸಭೆ ಏನಂದರೆ, ಮೊನ್ನೆ 5ನೇ ತಾರೀಕು ಜುಲೈ ತಿಂಗಳಲ್ಲೇ ಗಾಂಧಿ ಭವನದಲ್ಲಿ ಬೆಂಗಳೂರಲ್ಲಿ ನಮ್ಮ 49 ಅಲೆಮಾರಿ ಸಮುದಾಯಗಳ ಒಂದು ಸಭೆಯನ್ನು ಆಯೋಜಿಸಿದರು. ಅಲ್ಲಿ ಮಾಜಿ ಸಚಿವರಾದ ಆಂಜನೇಯ ಸಾರ್ ಬಂದಿದ್ದರು. ಆದ ನಂತರ ಅಲ್ಲಿ ಸಭೆಯ ಒಂದು ಕಾರ್ಯಕ್ರಮ ನಡೆಯಿತು. ಅಂದರೆ ನಮ್ಮ 49 ಸಮುದಾಯದ ಮೀಸಲಾತಿ ಬಗ್ಗೆ ಮತ್ತು ಒಂದು ಅಭಿವೃದ್ಧಿ ಬಗ್ಗೆ ಸಭೆ ಮಾಡಿದಾಗ ತದನಂತರ ಅಲ್ಲಿಗೆ ನಿಗಮದ ಅಧ್ಯಕ್ಷರಾದಂಥ ಪಲ್ಲವಿ ಮೇಡಮ್ ಅವರು ಬಂದಾಗ ಅಲ್ಲಿ ಒಂದು ಎಲ್ಲ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಮಾಜದವರಿಗೆ ನಮಸ್ಕಾರ ಹೇಳುತ್ತಾ, ಮೊನ್ನೆ ನಡೆದಂಥ ಬೆಂಗಳೂರಲ್ಲಿ ಪಲ್ಲವಿ ಮೇಡಮ್ ಅವರು ನಮ್ಮ ಅಲೆಮಾರಿ ಜನಗಳು ಮಾತಾಡಿದ ಎಲ್ಲರೂ ಒಂದಂತೇಳಿ ಸೇರಿ ಒಗ್ಗೂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಅವರು ಬೇರೆ ಬೇರೆ ಮಾಡಿ ಈ ಥರ ಗಲಾಟೆಗಳನ್ನು ಎಬ್ಬಿಸಿ ಎಲ್ಲ ಜನಾಂಗಗಳಿಗೆ ದುಃಖವನ್ನು ಇದು ಮಾಡಿದ್ದಾರೆ. ಅದೇ ರೀತಿ ಇದು ಕೇಸನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಹಿಂಪಡೆದು ಎಲ್ಲರೂ ಸೇರಿಸಿ ಮತ್ತು ಕೊರ್ಚಾ ಕೊರ್ಮ ಸಮುದಾಯನ ಬೇರೆ ಮಾಡಿ ಈಗೇನು ಬೆಂಗಳೂರಾಗ ಮೊನ್ನೆ ಕಾರ್ಯಕ್ರಮ ಸಂಘಟನೆ ಬಗ್ಗೆ 49 ಸಮುದಾಯ ಮಾತಾಡಬೇಕನ್ನೋ ಸಂದರ್ಭದಲ್ಲಿ ಗಲಾಟೆ ನಡೆದಾಗ ಪಲ್ಲವಿ ಮೇಡಮ್ ಅವರು ಆ ಥರ ಮಾಡೋದು ತಪ್ಪು. ಅವರಿಗೆ ನಮ್ಮ ಸಮುದಾಯ ಅಲೆಮಾರಿ ಸಮುದಾಯ ಅಂದರೆ ಎಲ್ಲರೂ ಒಂದೇ ಸಮುದಾಯ ಅಂತ ತಿಳ್ಕೊಂಡು ಆಯಮ್ಮ ಹಿಂದಿನ ಭಾಗವಹಿಸಿ ಬಂದು ನಮ್ಮ 49 ಸಮುದಾಯದವ್ರನ್ನ ಸಂಘಟನೆ ಗೊಂದಲ ಮಾಡಿ. ನಮಸ್ಕಾರ. ಇಲ್ಲಿ ನಡೆದಂಥ ಎಲ್ಲ ನಮ್ಮ ಸಹೋದರ ಅಲೆಮಾರಿ ಸಮುದಾಯದ ಎಲ್ಲರಿಗೂ ನಮಸ್ಕರಿಸ್ತಾ, ಮೊನ್ನೆ ದಿನ ಈ ಬೆಂಗಳೂರಿನಲ್ಲಿ ನಮ್ಮ ಅಲೆಮಾರಿ ಸಮುದಾಯದ ಸಭೆ ಒಂದು ನಡೆಯುವಂಥ ಒಂದು ಸಂದರ್ಭದಲ್ಲಿ ಗಲಾಟೆ ಏನಾಗಿದೆ, ಅದು ಅಧ್ಯಕ್ಷರು ಪಲ್ಲವಿ ಮೇಡಮ್ ಅವರು ಆ ಸಂದರ್ಭಕ್ಕೆ ಅಲ್ಲಿ ಬಂದು ಮಾತಾಡಿರೋಂಥದ್ದು, ಆಮೇಲೆ ಗಲಾಟೆ ಮಾಡಿ ಕೇಸ್ ಮಾಡಿ ಅವೆಲ್ಲ ಆಗಿರೋಂಥದ್ದು ಒಂದು ದುರಂತ. ಈ ಥರ ಆಗಬಾರ್ದಾಗಿತ್ತು.